ನವಜಾತ ಶಿಶುವೊಂದರ ಮೃತದೇಹವನ್ನು ಬೀದಿ ನಾಯಿಗಳ ಪಾಲು ಮಾಡಿರುವ ಕರುಣಾಜನಕ ಪ್ರಕರಣವೊಂದು ಮಡಿಕೇರಿಯಲ್ಲಿ ನಡೆದಿದೆ. 8 ರಿಂದ 10 ದಿನಗಳ ಹಿಂದೆ ಜನಿಸಿರಬಹುದಾದ ಈ ಪುಟ್ಟ ಮಗುವಿನ ಮೃತದೇಹ ನಗರದ ಚೈನ್ ಗೇಟ್ ಬಳಿ ಇರುವ ಹಿಂದೂ ರುದ್ರಭೂಮಿ ಸಮೀಪ ಅನಾಥವಾಗಿ ಪತ್ತೆಯಾಗಿದೆ. ಮಾಹಿತಿ ತಿಳಿದ ಪೊಲೀಸರು ಮಗುವಿನ ಪೂರ್ವಪರ ಬಗ್ಗೆ ಮಾಹಿತಿ ಕಲೆ ಹಾಕುತ್ತಿದ್ದಾರೆ. ಮಗುವಿನ ಶರೀರದಲ್ಲಿದ್ದ ಬಟ್ಟೆ ಬರೆಗಳ ಆಧಾರದಲ್ಲಿ ಜಿಲ್ಲಾಸ್ಪತ್ರೆಯಲ್ಲೂ ತಲಾಶ್ ನಡೆಸಲಾಗುತ್ತಿದೆ. ಮೇಲ್ನೋಟಕ್ಕೆ ಬೀದಿ ನಾಯಿಗಳು ರುದ್ರಭೂಮಿಯಿಂದ ಎಳೆದು ತಂದಿರಬಹುದು ಎಂದು ಶಂಕಿಸಲಾಗಿದೆ. ಮೃತ ಮಗುವಿನ ಬಟ್ಟೆ ಬರೆಗಳು ಸ್ಮಶಾನದೊಳಗೆ ಪತ್ತೆಯಾಗಿವೆ. ವಾರಸುದಾರರು ಮೃತ ಮಗುವಿನ ಶರೀರದ ಅಂತ್ಯಕ್ರಿಯೆಗಾಗಿ ರುದ್ರಭೂಮಿಗೆ ಬಂದಿರಬಹುದು ಮತ್ತು ಸಣ್ಣ ಗುಂಡಿ ತೋಡಿ ಮೃತದೇಹವನ್ನು ಹೂತಿರಬಹುದು ಎಂದು ಶಂಕಿಸಲಾಗಿದೆ. ಈ ಹಿನ್ನೆಲೆಯಲ್ಲಿ ದುರ್ವಾಸನೆ ಬೀರುತ್ತಿದ್ದ ಗಂಡು ಮಗುವಿನ ಮೃತದೇಹವನ್ನು ನಾಯಿಗಳು ಎಳೆದು ತಂದಿರಬಹುದು ಎಂದು ಅನುಮಾನಿಸಲಾಗಿದೆ. ಸರ್ಕಾರಿ ಆಸ್ಪತ್ರೆಯಲ್ಲಿ ನವಜಾತ ಶಿಶುಗಳಿಗೆ ಪ್ರತ್ಯೇಕ ಬಟ್ಟೆ ನೀಡಲಾಗುತ್ತದೆ. ಇಂತಹದ್ದೇ ಬಟ್ಟೆ ಮತ್ತು ಕೈಗೆ ಇಂಜೆಕ್ಷನ್ ಹಾಕಿದ ಗುರುತು ಪತ್ತೆಯಾಗಿದೆ. ಈ ಬಗ್ಗೆ ನಗರ ಪೊಲೀಸರು ಪರಿಶೀಲನೆ ಮುಂದುವರೆಸಿದ್ದಾರೆ. ಒಟ್ಟಿನಲ್ಲಿ ಸರಿಯಾದ ಅಂತ್ಯ ಸಂಸ್ಕಾರ ಮಾಡದೆ ಒಂದು ಎಳೆಯ ಜೀವಕ್ಕೆ ಸದ್ಗತಿ ಕರುಣಿಸಬೇಕಿದ್ದ ಪೋಷಕರು ನಿರ್ಲಕ್ಷ್ಯದಿಂದ ಬೀದಿಗೆ ಬಿಸಾಡಿರುವುದು ನಿಜಕ್ಕೂ ಅಮಾನವೀಯವೇ ಸರಿ.